ವೇಟ್, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಒಂದು ಇಂಟ್ರೆಸ್ಟಿಂಗ್ ಥಿಂಕ್, ಒಂದು ನಾಟ್ ಸೋ ಇಂಟ್ರೆಸ್ಟಿಂಗ್ ಥಿಂಕ್ ಅನ್ನ ಹೇಳ್ತೀನಿ. ನಿನ್ನೆ ಇಸ್ರೋದವರು ಸ್ಪೇಸ್ ಡಾಕಿಂಗ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. इसरो ने अंतरिक्ष में फिर इतिहास रचा है. So now India has become fourth country to do the space docking. Basically ಎರಡು ಸ್ಯಾಟಲೈಟ್ ಇರುತ್ತೆ, ಒಂದು ಟಾರ್ಗೆಟ್, ಇನ್ನೊಂದು ಚೇಸರ್. ಈ ಎರಡು ಸ್ಯಾಟಲೈಟ್ ಅನ್ನ ಜೋಡಿಸೋದಕ್ಕೆ ಸ್ಪೇಸ್ ಡಾಕಿಂಗ್ ಅಂತ ಕರೀತಾರೆ. ಸ್ಪೇಸ್ ಡಾಕಿಂಗ್ ಅಂದ್ರೆ ಏನಂತ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇದೊಂಥರ ಸೂಜಿಯಲ್ಲಿ ದಾರ ಪೋಣಿಸಿದ ಹಾಗೆ. ನಿಮ್ಗೆ ಗೊತ್ತಿರೋ ಹಾಗೆ ಸೂಜಿಯಲ್ಲಿ ದಾರ ಪೋಣಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. ಈಗ ಇಮ್ಯಾಜಿನ್ ಮಾಡಿ, ಇದೇ ಟಾಸ್ಕ್ ಅನ್ನ 470 ಕಿಲೋಮೀಟರ್ ಹೈಟ್ ಅಲ್ಲಿ 1000 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಸ್ಪೇಸ್ ಅಲ್ಲಿ ಮಾಡುವಂತ ಟಾಸ್ಕ್ ಎಷ್ಟು ಕಷ್ಟ ಅಂತ ನೀವೇ ಇಮ್ಯಾಜಿನ್ ಮಾಡಿ. ಇದುವರೆಗೆ ಮೂರೇ ದೇಶ ಈ ಟೆಕ್ನಾಲಜಿಯಲ್ಲಿ ಸಕ್ಸಸ್ ಆಗಿರೋದು. ಒಂದು USA, ಎರಡನೇದು ಚೀನಾ, ಮೂರನೇದು ರಷ್ಯಾ. ಇಂಪಾರ್ಟೆಂಟ್ ಏನಂದ್ರೆ ಇವು ಯಾವ ದೇಶಗಳು ತಮ್ಮ ಟೆಕ್ನಾಲಜಿಯನ್ನ ಸ್ಪೇಸ್ ಡಾಕಿಂಗ್ ಹೇಗ್ ಮಾಡೋದಂತ ಯಾವ ಬೇರೆ ದೇಶಗಳಲ್ಲಿ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಬಟ್ ಇಸ್ರೋ ಸ್ವಂತ ಪ್ರಯತ್ನದಿಂದ ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಟೆಕ್ನಾಲಜಿ ಬಂದ್ಮೇಲೆ ನಮ್ಗೆ ಇನ್ನಷ್ಟು ಟಾಸ್ಕ್ ಅನ್ನ ಮಾಡೋಕೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮಾರ್ಸ್ ಇಂದ ಸ್ಯಾಂಪಲ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಕ್ರೂಡ್ ಮಷೀನ್ ಅನ್ನ ಚಂದ್ರಗೆ ಅಂದ್ರೆ ಮೂನ್ಗೆ ಕಳಿಸೋದಾಗಿರ್ಬೋದು. ಮೂರನೇದು ISS ಮಾಡೋದು. ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲ, ಇಂಡಿಯನ್ ಸ್ಪೇಸ್ ಸ್ಟೇಷನ್. मानव और इंटरप्लैनेटरी मिशन में अब आगे भारत को मदद मिलेगी. ಸೊ ಎರಡನೇ ನಾಟ್ ಸೋ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನಮ್ಮ ಪಾಸ್ಪೋರ್ಟ್ ವ್ಯಾಲ್ಯೂ ಮೇಲೆ ಹೋಗ್ತಾ ಇಲ್ಲ, ಕೆಳಗೆ ಬರ್ತಾ ಇದೆ. ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಟಾಪ್ ನಲ್ಲಿ ಸ್ಪೇನು, ಜಪಾನು, ಫ್ರಾನ್ಸು, ಜರ್ಮನಿ, ಇಟಲಿ, ಫಿನ್ಲ್ಯಾಂಡ್, ಅದಲ್ಲದೆ ಸಣ್ಣ ದೇಶ ಸೌತ್ ಕೊರಿಯಾ ಮತ್ತು UAE ಇದರಲ್ಲಿದೆ. ಸೊ 2006 ನಮ್ಮ ರ್ಯಾಂಕಿಂಗ್ 71 ನಲ್ಲಿ ಇತ್ತು. ಆ ಟೈಮ್ ನಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಅವಾಗ ತಾನೇ ಸುಧಾರಿಸ್ತಾ ಇತ್ತು. ಬೇರೆ ದೇಶಗಳು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಇಂಡಿಯಾದ ಪರ್ಸ್ಪೆಕ್ಟ್ ಬ್ರೈಟ್ ಆಗಿತ್ತು. 2013 ಬರ್ತಾ 74 ರ್ಯಾಂಕ್ ಅಲ್ಲಿ ಬಂತು. ಬಟ್ ಸ್ಯಾಡ್ ಥಿಂಕ್ ಅಂದ್ರೆ 10 ವರ್ಷದ ಆದ್ಮೇಲೆ ಇವತ್ತಿನ ರ್ಯಾಂಕ್ ನೋಡಿದ್ರೆ ನಾವು ಈ ಅಮೃತ ಕಾಲದಲ್ಲಿ ಮೇಲೆ ಹೋಗ್ತಿಲ್ಲ, ಕೆಳಗೆ ಬರ್ತಾ ಇದೆ. ಇಂಡೆಕ್ಸ್ ನ ಟಾಪ್ ದೇಶಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಅವರು ಮಿಲಿಟರಿ ಪವರ್ ಅಲ್ಲಿ ಅವ್ರನ್ನ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ, ಬಟ್ ಅವರು ಸೋಷಿಯಲ್ ಮತ್ತೆ ಎಕನಾಮಿಕಲ್ಲಿ ಸ್ಟೇಬಲ್ ಆಗಿದ್ದಾರೆ. ಆ ದೇಶದಿಂದ ಯಾರು ಪಲಾಯನನೂ ಆಗ್ತಿಲ್ಲ. ಆ ದೇಶಗಳು ಶಾಂತಿ ಮತ್ತು ಸಮೃದ್ಧಿಯಿಂದಾನೇ ಇದಾವೆ. ಅಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್, GDP ಅಲ್ಲ, ಪರ್ ಕ್ಯಾಪಿಟಾ ಇನ್ಕಮ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ನಮ್ಮ ದೇಶದ ಭಕ್ತ ಮಂಡಳಿ ಈ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಟ್ಲೀಸ್ಟ್ ಪಾಕಿಸ್ತಾನಕ್ಕಿಂತ ನಾವು ಮೇಲೆ ಇದೀವಿ ಅಂತ ಖುಷಿ ಆಗಿರ್ಬೋದು. ಸೊ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕು ಅಂತ ಹೇಳ್ತೀನಿ. ಈ ವಿಕಾಸ ಪಥ ಅಂದ್ರೆ ಎವಲ್ಯೂಷನ್ ಪಾತ್ ಅಂತ ಏನಂತೀವಿ, ಇದು ಹಾವು ಏಣಿ ಆಟ ಇದ್ದಂಗೆ. ಒಂದು ಹಾವು ಕಚ್ಚಿದ್ರೆ ಒಂದು ಏಣಿ ಸಿಗುತ್ತೆ, ಮತ್ತೆ ಒಂದು ಏಣಿ ಸಿಕ್ಕರೆ ಮೇಲೆ ಒಂದು ಹಾವು ಕಾಯ್ತಾ ಇರುತ್ತೆ. ಹಾವಂದ್ರೆ ಯಾವ್ದು, ಏಣಿ ಅಂದ್ರೆ ಯಾವ್ದು? ಈ ಜಾತಿ, ಧರ್ಮ, ಅಸಮಾನತೆ, ಹೆಣ್ಣಿಗೆ ಶಿಕ್ಷಣ ಕೊಡದೇ ಇರೋದು, ದಲಿತರಿಗೆ ಶಿಕ್ಷಣ ಕೊಡದೇ ಇರೋದು, ಇವೆಲ್ಲ ಹಾವುಗಳು. ಆದ್ರೆ ಚಿಂತನೆ, ಮಾನವೀಯತೆ, ಅಧ್ಯಾತ್ಮ, ಸಮಾನತೆ, ವಿಜ್ಞಾನ, ಹ್ಯುಮ್ಯಾನಿಟಿ ಇವೆಲ್ಲ ಏಣಿಗಳಿದ್ದಂಗೆ. ಸೊ ನಮ್ಮ ವಿಕಾಸ ಪಥದಲ್ಲಿ ಒಂದು ಏಣಿ ಸಿಕ್ಕರೆ ಒಂದು ಹಾವು ಸಿಗುತ್ತೆ, ಹಾವು ಕಡಿದ್ರೆ ಮತ್ತೆ ಒಂದು ಏಣಿ ಸಿಗುತ್ತೆ. ಇದು ಸುಮಾರು ವರ್ಷದಿಂದ ನಡೀತಾನೆ ಬರ್ತಾ ಇದೆ. ಸೊ ಏಣಿ ಸಿಕ್ತು, ಮೇಲೆ ಹೋದ್ವಿ, ಮತ್ತೆ ಹಾವು ಕಡಿತು, ಮತ್ತೆ ಕೆಳಗೆ ಬಂದ್ವಿ. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಅಂತವ್ರು ಏಣಿಯಾಗಿ ಬಂದ್ರು. ಈಗ ನಮ್ಮ ದೇಶದಲ್ಲಿ, ಸಮಾಜದಲ್ಲಿ ಈ ದೊಡ್ಡ ಹಾವಿನಲ್ಲಿ ಕಚ್ಚೋಕೆ ರೆಡಿಯಾಗಿ ಕುಂತಿದೆ. ನಾವು ಸ್ಪೆಷಲಿ ಈ ಜನರೇಷನ್ ದವರು ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಏನ್ ಹೇಳ್ಕೊಡ್ತೇವಿ, ಆ ಹಾವಿಂದ ನಾವು ಹೆಂಗ್ ಪಾರಾಗೋದು, ಆ ಹಾವಿಂದ ಅವ್ರನ್ನ ಹೆಂಗೆ ಕಾಪಾಡ್ಬೇಕು, ಅದ್ರ ಕೈ ಸಿಕ್ಕರೆ ನಾವು ಮತ್ತೆ 100 ವರ್ಷ, ಮತ್ತೆ 1000 ವರ್ಷ ಹಿಂದೆ ಹೋಗ್ಬೇಕಾಗುತ್ತೆ. ಸೊ ಇದೇ ಮೂಢನಂಬಿಕೆ, ಅಸಮಾನತೆ, ಮೇಲು ಕೀಳು. ಅವತ್ತು ಜಾತಿ ಹೆಸರಲ್ಲಿ ನಿಮ್ಮ ತುಳಿದ್ರೆ ಧರ್ಮದ ಹೆಸರು ಇನ್ನೊಬ್ಬರನ್ನ ತುಳಿತಿದ್ದ. ಸೊ ಈ ಎಲ್ಲ ಜಾತಿ, ಧರ್ಮ, ಅಹಂಕಾರ, ಅವನ್ ಕೀಳು, ನಾ ಮೇಲು, ಸೊ ಇದರಿಂದೆಲ್ಲ ಹೊರಗೆ ಬರ್ಬೇಕು. ಬುದ್ಧನಿಗೆ ಬದ್ಧನಾಗಿರ್ಬೇಕು, ಸಮಾಜದ ಉಳಿವಿಗೆ ಸಿದ್ಧರಾಗಿರ್ಬೇಕು. ಸೊ ನೀವು ಈ ಕಮ್ಯುನಿಟಿಯಲ್ಲಿ ಒಬ್ಬರಾಗಿರ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ.